ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಘಟಕ 3ರ 3ನೇ ವಿಡಿಯೋದಲ್ಲಿ ನಾನು ಇವತ್ತು ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ಸಾಕ್ಷ್ಯವನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಚರ್ಚೆಯನ್ನು ನಾವು ಮಾಡಿದ್ದೀವಿ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the evidences which needs to be proved. The evidences which needs to be proved, and more specifically I am discussing oral evidence. ಮೌಖಿಕ ಸಾಕ್ಷ್ಯದ ಬಗ್ಗೆ ಇವತ್ತು ನಾವು ನಮ್ಮ ಚರ್ಚೆಯನ್ನು ಮಾಡಲಿದ್ದೇವೆ. ಈ ಒಂದು ಸಾಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಬೇರ್ ಆ್ಯಕ್ಟ್ನ ನೋಡೋದಾದರೆ, ಇಫ್ ಯು ವಾಂಟ್ ಟು ಸಿ ಬೇರ್ ಆ್ಯಕ್ಟ್ ಈಸ್ ಲೈಕ್ ದಿಸ್. This is chapter 4. It is available in chapter 4. Chapter 4. And chapter 4 deals with oral evidence. Chapter 4 deals with oral evidence, of oral evidence. And this chapter caters for only 2 sections. Only 2 sections. ಕೇವಲ 2 ಕಲಂಗಳು ಮಾತ್ರ ಇದರಲ್ಲಿ ಬರ್ತದೆ, 54 ಆ್ಯಂಡ್ 55. ಈ 55ನಲ್ಲಿ ನಾವು 4 ಸಬ್ಸೆಕ್ಷನ್ ನೋಡ್ತೀವಿ ಮತ್ತು 2 ಪ್ರೊವಿಸೋ ನೋಡ್ತೀವಿ. ದೇರ್ ಆರ್ ಐ ಥಿಂಕ್ 2 ಪ್ರೊವಿಸೋ ಇನ್ ದಿಸ್. ದೇರ್ ಆರ್ 2 ಪ್ರೊವಿಸೋ. ಪ್ರೊವಿಸೋ 1, ಪ್ರೊವಿಸೋ 2. ಸೊ ಇಷ್ಟನ್ನು ನಾವು ಈ ಸೆಕ್ಷನ್ನಲ್ಲಿ ನೋಡ್ತೀವಿ. ಸೊ ಆದ್ದರಿಂದ ಇವತ್ತಿನ ಈ ಒಂದು ವಿಷಯವನ್ನು, ಓರಲ್ ಎವಿಡೆನ್ಸನ್ನು ನಾನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾನು ಈ ಓರಲ್ ಎವಿಡೆನ್ಸ್ನಲ್ಲಿ ನೋಡಿ, ಓರಲ್ ಎವಿಡೆನ್ಸಿನ ಡೆಫಿನೇಷನ್ ಏನಿದೆ, ಈ ಡೆಫಿನೇಷನನ್ನು ನಾವು ಓರಲ್ ಎವಿಡೆನ್ಸಿನ ಡೆಫಿನೇಷನನ್ನು ನಾವೆಲ್ಲಿ ನೋಡ್ತೀವಿ ಅಂತಂದರೆ ಸೆಕ್ಷನ್ 2(1)E ನಲ್ಲಿ ನೋಡ್ತೀವಿ. ವಿ ಆರ್ ಸೀಯಿಂಗ್ ದಿಸ್ ಇನ್ ಸೆಕ್ಷನ್ 2(1)E ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ವಿ ಆರ್ ಆ್ಯಕ್ಚುಲಿ ಸೀಯಿಂಗ್ ದ ಡೆಫಿನೇಷನ್ ಆಫ್ ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಏನು ಅಂತ ಹೇಳ್ತದೆ. ದಿಸ್ ವಿಲ್ ಸ್ಪೀಕ್ ಅಬೌಟ್ ಸಾಕ್ಷ್ಯ ಅಂದರೆ ಏನು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ ಸೆಕ್ಷನ್ 2ನಲ್ಲಿ. ಆಮೇಲೆ ಪ್ರೂಫ್ ಆಫ್ ಫ್ಯಾಕ್ಟ್ಸ್ ಬೈ ಓರಲ್ ಎವಿಡೆನ್ಸ್, ಸೆಕ್ಷನ್ 54 ಓರಲ್ ಎವಿಡೆನ್ಸಿನ ಮುಖಾಂತರ ನೀವು ಏನು ಪ್ರೂವ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀವಿ. ಆಮೇಲೆ ಸೆಕ್ಷನ್ 55 ಪ್ರಕಾರ ಏನೇನು ಓರಲ್ ಆ್ಯಕ್ಟ್ಸ್, ಇಟ್ ಹ್ಯಾಸ್ ಟು ಬಿ ಡೈರೆಕ್ಟ್ ಅಂತ ಹೇಳ್ತೀವಿ. ಓರಲ್ ಎವಿಡೆನ್ಸ್ ಶುಡ್ ಬಿ ಡೈರೆಕ್ಟ್. ದಟ್ ಈಸ್ ಅನದರ್ 55 ಏನು ಹೇಳುತ್ತೆ, ಓರಲ್ ಎವಿಡೆನ್ಸ್ ಶುಡ್ ಬಿ ಡೈರೆಕ್ಟ್ ಅಂತ ಹೇಳ್ತದೆ. ಮತ್ತು ಅದರ ಉಪನಿಯಮ ಏನು ಹೇಳುತ್ತೆ, ಪ್ರೊವಿಸೋ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ಈ ಸೆಕ್ಷನ್ 55 ನಮಗೂ ಹೊಸದೊಂದು ಡಾಕ್ಟ್ರಿನನ್ನು ಹುಟ್ಟಾಕ್ತದೆ. ಡೈರೆಕ್ಟ್ ಎವಿಡೆನ್ಸ್ ಅಂತ ಹೇಳಿದ್ಕೊಳ್ಳೇ ಡೈರೆಕ್ಟ್ ಅಲ್ಲದ್ದು ಯಾವುದು ಎವಿಡೆನ್ಸು ಅಂತ, ಅದೊಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳ್ತೀವಿ. ಹಿಯರ್ಸೆ ಎವಿಡೆನ್ಸ್. ವಿ ಆರ್ ಸೀಯಿಂಗ್ 1 or 2 ರಿಲೇಟೆಡ್ ಕೇಸ್ ಲಾಸ್ ಆಲ್ಸೋ ಇನ್ ದಿಸ್ ಅಂತ ಹೇಳ್ತಾ, ಇಲ್ಲಿ ನಾವು ಥೆರಾಟಿಕಲಿ ದಿಸ್ ಕಾನ್ಸೆಪ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಥೆರಾಟಿಕಲಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ this concept properly. First of all, there is a relevant fact. We know fact. Then there is a relevant fact. ಈ ರಿಲೆವೆಂಟ್ ಫ್ಯಾಕ್ಟ್ ಯಾವುದು ಅನ್ನೋದನ್ನು ನಾವೇನು ಮಾಡಿದ್ವಿ, ಸೆಕ್ಷನ್ 4ರಿಂದ 50ರವರೆಗೆ ಯಾವುದು ಅನ್ನೋದನ್ನು ನಾವು ನೋಡಿದ್ದೀವಿ. ಈ ರಿಲೆವೆಂಟ್ ಫ್ಯಾಕ್ಟು ಯಾವಾಗ ಎವಿಡೆನ್ಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದು ಸಾಕ್ಷ್ಯ ಯಾವಾಗ ಆಗುತ್ತೆ, ಅಲ್ಟಿಮೇಟ್ಲಿ ಸಂಬಂಧಪಟ್ಟಂತಹ ಸಮಂಜಸವಾದಂತಹ ಒಂದು ತಥ್ಯವೇ ನಮಗೇನಾಗ್ತದೆ, ಕೊನೆಗೆ ಸಾಕ್ಷಿ ಆಗ್ತದೆ. ತಥ್ಯವೇ ನಮಗೇನಾಗ್ತದೆ, ಸಾಕ್ಷಿ ಆಗ್ತದೆ. ಸೊ ದಿಸ್ ಎವಿಡೆನ್ಸ್ ಈಸ್ ಬೇಸಿಕಲಿ divided into 2 parts. This evidence is basically divided into 2 parts. One is oral evidence. The second one is documentary evidence.
ಡಾಕ್ಯುಮೆಂಟರಿ ಎವಿಡೆನ್ಸ್. ಮೌಖಿಕ ಸಾಕ್ಷ್ಯ, ಮೌಖಿಕ ಸಾಕ್ಷ್ಯ. ಇನ್ನೊಂದು ದಸ್ತಾವೇಜು, ದಸ್ತಾವೇಜು ಸಾಕ್ಷ್ಯ. ಈ ದಸ್ತಾವೇಜು ಸಾಕ್ಷ್ಯ ಮುಂದುವರೆದು ದೆನ್ ಇಟ್ ಬಿಕಮ್ಸ್ ಪ್ರೈಮರಿ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್ and secondary evidence. Secondary evidence. ಪ್ರಾಥಮಿಕ ಸಾಕ್ಷ್ಯ ಮತ್ತು ದ್ವಿತೀಯ ಸಾಕ್ಷ್ಯ, ದ್ವಿತೀಯ ಸಾಕ್ಷ್ಯ. ಈ ರೀತಿಯಾಗಿ ಸಾಕ್ಷ್ಯವನ್ನು ನಾವು ವಿಂಗಡಣೆ ಮಾಡ್ತೀವಿ. ನಮ್ಮ ಕಾನೂನು ಕೂಡ, ಅಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮವು ಕೂಡ ಸಾಕ್ಷ್ಯವನ್ನು ಈ ಆಧಾರದಲ್ಲೇ ನೋಡುತ್ತೆ. ಇಟ್ ಲುಕ್ಸ್ ದಿ ಎವಿಡೆನ್ಸ್ ಹಿಯರ್ ಆಸ್ ಫಾರ್ ಆಸ್ ಓರಲ್ ಎವಿಡೆನ್ಸ್ ಈಸ್ ಕನ್ಸರ್ನ್ಡ್. ಸೆಕ್ಷನ್ 54 ಮತ್ತು ಸೆಕ್ಷನ್ 55ನಲ್ಲಿ ನಾವು ಇವುಗಳನ್ನು ನೋಡ್ತೀವಿ. ಸಿಮಿಲರ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸನ್ನು ನಾವು ಸೆಕ್ಷನ್ 56ಇಂದ ಪ್ರಮುಖವಾಗಿ ಬೇಸಿಕ್ ಆಗಿ 60ವರೆಗೆ ನೋಡ್ತೀವಿ. ಸೆಕ್ಷನ್ 61ಇಂದನೂ 78 ತನಕನೂ ಇದೆ, ಬಟ್ ಪ್ರಮುಖವಾಗಿ ನಾವು ನೋಡೋದು ಸೆಕ್ಷನ್ 56 to 60ನಲ್ಲಿ ನೋಡ್ತೀವಿ. ಇವತ್ತಿನ ನಮ್ಮ ವಿಷಯ ಬಂದು, ಇವತ್ತಿನ ಅವರ್ ಟುಡೇಸ್ ಟಾಪಿಕ್ ಈಸ್ ಟು ಡಿಸ್ಕಸ್ ಅಬೌಟ್ ದಿಸ್. ವಿ ಆರ್ ಲುಕಿಂಗ್ ಎಟ್ ದಿಸ್ ಪಾಯಿಂಟ್. ಈ ಒಂದು ಟೋಟಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಫ್ಯಾಕ್ಟ್ನಿಂದ ನಾವು ಏನು ಮಾಡ್ತೀವಿ, ಆಯ್ಕೆ ಮಾಡ್ಕೊತೀವಿ. ಈ ಭತ್ತದಿಂದ ನಾವೇನು ಮಾಡ್ತೀವಿ, ಅಕ್ಕಿಯನ್ನು ಆಯ್ಕೆ ಮಾಡ್ಕೊತೀವಲ್ಲ, ಹಾಗೆ ರಿಲಿವೆಂಟ್ ಫ್ಯಾಕ್ಟ್ಗಳನ್ನು ಆಯ್ಕೆ ಮಾಡ್ಕೊತೀವಿ. ಅವುಗಳನ್ನ ಸೆಕ್ಷನ್ 4ರಿಂದ 15ನಲ್ಲಿ ಆಯ್ಕೆ ಮಾಡ್ಕೊತೀವಿ. ಯಾವ ಸಾಕ್ಷ್ಯ ಅಂತಿಮವಾಗಿ ನಿಮ್ಮ ಫ್ಯಾಕ್ಟಿನ್ ಇಶ್ಯೂ, ವಿವಾದಿತ ವಿಷಯವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗ್ತದೋ ಅಂತಹ ಸಮಂಜಸ ತಥ್ಯವನ್ನು ಕೋರ್ಟ್ ಏನು ಮಾಡ್ತದೆ, ಸಾಕ್ಷಿ ಎಂದು ಪರಿಗಣಿಸುತ್ತದೆ. ಕೋರ್ಟು ಸಾಕ್ಷಿ ಎಂದು ಪರಿಗಣಿಸುತ್ತದೆ. ಆ ಸಾಕ್ಷ್ಯವನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಸೆಕ್ಷನ್ 2(1)(e) ಏನು ಅಂತ ಹೇಳಿದ್ದೀವಿ ಅಂದರೆ 2 ಥರದ ಸಾಕ್ಷ್ಯಗಳು ಅಂತ ಹೇಳಿದ್ವಿ. ಇಟ್ ಈಸ್ ಎ ಇನ್ಕ್ಲೂಸಿವ್ ಡೆಫಿನಿಷನ್. ದಟ್ಸ್ ವಾಟ್ ವಿ ಹ್ಯಾವ್ ಟೋಲ್ಡ್. ಈ ಒಂದು ವಿವರಣೆಯನ್ನು ಇಟ್ಕೊಂಡು ನಾವು ಲೆಟ್ ಅಸ್ ಮೂವ್ ಫಾರ್ವರ್ಡ್. ಎಸ್, ಸೆಕ್ಷನ್ 2(1)(e) ಆಫ್ ದ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಭಾರತೀಯ ಸಾಕ್ಷ್ಯ ಅಧಿನಿಯಮದ 2ನೇ ಕಲಮಿನಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಡಿಫೈನ್ ಮಾಡ್ತೀವಿ. ಏನು ಡಿಫೈನ್ಸ್ ಆ್ಯಸ್ ಸ್ಟೇಟ್ಮೆಂಟ್ಸ್ ಮೇಡ್ ಬಿಫೋರ್ ದ ಕೋರ್ಟ್ ಬೈ ವಿಟ್ನೆಸ್ ಇನ್ ರಿಲೇಷನ್ ಟು ಮ್ಯಾಟರ್ಸ್ ಆಫ್ ಫ್ಯಾಕ್ಟ್ ಅಂಡರ್ ಎನ್ಕ್ವೈರಿ. ಯಾವ ವಿಷಯವು ವಿಚಾರಣೆಯಲ್ಲಿದೆಯೋ ಅಂತಹ ವಿಷಯದ ಬಗ್ಗೆ ಕೊಡಲಾದ ಹೇಳಿಕೆಗಳು ಯಾರಿಂದ? ಸಾಕ್ಷ್ಯಗಳಿಂದ ಆ ವ್ಯಕ್ತಿಗಳು ಕೊಡುವ ಹೇಳಿಕೆ, ಆ ಹೇಳಿಕೆ ವಿವಾದಿತ ವಿಷಯಕ್ಕೆ ಸಮಂಜಸವಾಗಿರಬೇಕು. ಅದಕ್ಕೆ ಸಂಬಂಧ ಇರುವಂತಹ ಹೇಳಿಕೆಯನ್ನು ಕೊಡುವಂತಹ ಹೇಳಿಕೆಗಳಿಗೆ ಸಾಕ್ಷಿಗಳು ಕೊಡುವಂತಹ ಹೇಳಿಕೆಗೆ ನಾವೇನಂತೀವಿ, ಓರಲ್ ಎವಿಡೆನ್ಸ್ ಅಂತೀವಿ. ಮೌಖಿಕ ಸಾಕ್ಷ್ಯ, ವಿಚಾರಣೆಯಲ್ಲಿರುವ ಸಂಗತಿಗಳ ಕುರಿತು ಸಾಕ್ಷಿದಾರನು ನ್ಯಾಯಾಲಯದ ಮುಂದೆ ನೀಡುವ ಹೇಳಿಕೆಗಳು, ಇವುಗಳನ್ನು ನಾವು ಮೌಖಿಕ ಸಾಕ್ಷ್ಯ ಎಂದು ಹೇಳ್ತೀವಿ. ಸ್ಟೇಟ್ಮೆಂಟ್ ಬಗ್ಗೆ ನೋಡಿದ್ದೀವಿ ನಾವು. ವಿ ಹ್ಯಾವ್ ಸೀನ್ ಫ್ರಮ್ ಸೆಕ್ಷನ್ 4 to 15ನಲ್ಲಿ ನಾವು ಸ್ಟೇಟ್ಮೆಂಟ್ ಬಗ್ಗೆ ನೋಡಿದ್ದೀವಿ. ಓಕೆ, ಸ್ಟೇಟ್ಮೆಂಟ್ಸ್ ಅದು ಮುಂದುವರೆದು ಅಡ್ಮಿಷನ್ ಆಗುತ್ತೆ, ಕನ್ಫೆಷನ್ ಆಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಸ್ಟೇಟ್ಮೆಂಟ್ಸ್. ಓಕೆ, ದೆನ್ ಪಾರ್ಟ್ 2, ಇಟ್ ಹ್ಯಾಸ್ ಗಾಟ್ 2 parts. ದಿಸ್ ಈಸ್ ಫಸ್ಟ್ ಪಾರ್ಟ್, ದಿಸ್ ಈಸ್ ಸೆಕೆಂಡ್ ಪಾರ್ಟ್. ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ಸ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಾರ್ ಇಟ್ಸ್ ಇನ್ಸ್ಪೆಕ್ಷನ್. ನೋಡಿ, ದಸ್ತಾವೇಜುಗಳು. ಮೊದಲು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರೀ ದಸ್ತಾವೇಜು ಇತ್ತು. ಮುಂದುವರೆದು ಎವಿಡೆನ್ಸ್ ಆ್ಯಕ್ಟ್ ತಿದ್ದುಪಡಿ ಆಯಿತು. BSA ಆದಮೇಲೆ ನಾವೇನು ಮಾಡಿದ್ದೀವಿ, ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ದಾಖಲೆಗಳನ್ನು ಕೂಡ ಏನು ಮಾಡಿದ್ದೀವಿ, ನಾವು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂಥೇಳಿ ಪರಿಗಣಿಸ್ತೀವಿ. ವಿ ಆರ್ ಕನ್ಸಿಡರಿಂಗ್ ಎಲೆಕ್ಟ್ರಾನಿಕ್ ಆಸ್ ವೆಲ್ ಆಸ್ ಡಿಜಿಟಲ್
evidences as the documentary evidences in addition to other documents. So there are two types. ನ್ಯಾಯಾಲಯದ ಪರಿಶೀಲನೆಗಾಗಿ ಹಾಜರುಪಡಿಸಲಾದ ದಾಖಲೆಗಳನ್ನು ನಾವೇನು ಮಾಡ್ತೀವಿ, ವಿದ್ಯುನ್ಮಾನ ದಾಖಲೆಗಳು ಅಥವಾ ಡಿಜಿಟಲ್ ದಾಖಲೆಗಳು ಅಂಥೇಳಿ ನಾವು ಹೇಳ್ತೇವೆ. ಸೊ ದಿಸ್ ಈಸ್ ವಾಟ್ ಈಸ್ ದ ಡೆಫಿನಿಷನ್. ಇದೇ ಡೆಫಿನಿಷನ್ನ ನಾನು ನಿಮಗೆ ಹಿಂದೆ ಇಲ್ಲಿ ಡ್ರಾಯಿಂಗ್ ಹಾಕಿ ತೋರಿಸಿದ್ದೀನಿ. ದಿಸ್ ಈಸ್ ನಥಿಂಗ್ ಬಟ್ ದ ಡೆಫಿನೇಷನ್. ಓಕೆ, ನಾವು ಇದು ಒಂದ್ಸಲ ನಾವು ಎವಿಡೆನ್ಸ್ ಅಂದರೆ ಏನು ಅನ್ನೋದನ್ನು ಗುರುತುಪಡಿಸಿದ ನಂತರ ಸಿಗ್ನಿಫಿಕೆನ್ಸ್ ಆಫ್ ಡೆಫಿನೇಷನನ್ನು ನಾವು ನೋಡೋದಾದರೆ ದಿಸ್ ಈಸ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್. ಅತಿ ಮುಖ್ಯವಾಗಿ 2 ವಿಧವಾದ ಸಾಕ್ಷ್ಯಗಳಿರ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದೆನ್ Section 54 and Section 55 of the BNS lay down the fundamental principles governing oral evidence. ಒಂದು ಮೌಖಿಕ ಸಾಕ್ಷ್ಯ ನ್ಯಾಯಾಲಯದ ಮುಂದೆ ಬಂದಾಗ ಅಂತಹ ಸಾಕ್ಷ್ಯವನ್ನು ಯಾವ ರೀತಿಯಲ್ಲಿ ಪರಿಗಣಿಸಬೇಕು ಎನ್ನುವ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುವಂತಹ 2 ಕಲಂಗಳು ಅಂದರೆ ಕಲಮು 54 ಮತ್ತು ಕಲಮು 55. ಇವು ನಮಗೇನು ಮಾಡ್ತವೆ ಅಂತಂದರೆ ದೇ ಆರ್ ಟೆಲಿಂಗ್ 2 ಪ್ರಿನ್ಸಿಪಲ್ಸ್ ಆಫ್ ಲಾ. ನಂಬರ್ 1 ಈಸ್ ಬೆಸ್ಟ್ ಎವಿಡೆನ್ಸ್ ರೂಲ್, ನಂಬರ್ 2 ಈಸ್ ರೂಲ್ ಅಗೇನ್ಸ್ಟ್ ಹಿಯರ್ಸೆ ಎವಿಡೆನ್ಸ್. ನೋಡಿ, ಇವೆರಡೂ ನಮಗೇನು ಹೇಳ್ತೇವೆ ಅಂದರೆ ಬೆಸ್ಟ್ ಎವಿಡೆನ್ಸ್ ರೂಲ್ ಅಂದರೆ ಯಾವುದು ಅತ್ಯುತ್ತಮವಾದಂತಹ ಸಾಕ್ಷ್ಯ ಅಂತಕ್ಕಂಥದ್ದು. ಇನ್ನೊಂದು ಸುನಾಯಿ ಬಾತ್ ಅಂತಾರೆ, ಕೇಳಿಕೊಂಡು ಹೇಳುವಂಥದ್ದು, ಇನ್ನೊಬ್ಬರಿಂದ ಕೇಳಿಕೊಂಡು ಹೇಳುವಂತಹ ಸಾಕ್ಷ್ಯ ಅಂದರೆ ಏನು ಅಂತಕ್ಕಂಥದ್ದು. ಇವೆರಡು ವಿಷಯವನ್ನು ನಾವು ಈ ಕಲಂಗಳಿಂದ ಕಾಣಬಹುದು. ಈ ತತ್ವಗಳಿಂದ ನಾವೇನು ಸಾಧಿಸ್ತೀವಿ ಅಂತಂದರೆ ವಿಲ್ ಎನ್ಶ್ಯೂರ್ ದ್ಯಾಟ್ ಕೋರ್ಟ್ ರಿಲೈ ಅಪಾನ್ ಡೈರೆಕ್ಟ್ ಆ್ಯಂಡ್ ರಿಲಯಬಲ್ ಟೆಸ್ಟಿಮನಿ. ನ್ಯಾಯಾಲಯಗಳು ಕೇವಲ ನೇರ ಸಾಕ್ಷ್ಯಗಳನ್ನು, ನಂಬಿಕೆಗೆ ಅರ್ಹವಾದ ಸಾಕ್ಷ್ಯಗಳನ್ನು ಮಾತ್ರ ಏನು ಮಾಡ್ತವೆ, ಪರಿಗಣಿಸ್ತವೆ. ಬೇರೆ ಯಾವುದನ್ನು ಹಿಯರ್ಸೆ ಎವಿಡೆನ್ಸನ್ನು ಸಾಮಾನ್ಯವಾಗಿ ಪರಿಗಣಿಸುವುದಿಲ್ಲ ಅನ್ನೋದನ್ನು ನಾವು ಈ ಮೂಲಕ ಕಾಣ್ತೀವಿ. ರೈಟ್. ಸೊ ಅದನ್ನು ಇಲ್ಲಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್, ವಾಟ್ ಎವರ್ ಈಸ್ ಇನ್ ಇಂಗ್ಲೀಷ್ ಐ ಹ್ಯಾವ್ ರಿಟನ್ ಇಟ್ ಇನ್ ಕನ್ನಡ. ನೌ ಐ ವಿಲ್ ಕಮ್ ಟು Section 54, ಎ ವೆರಿ ಸಿಂಪಲ್ ಸೆಕ್ಷನ್. ಬಹಳ ಸಿಂಪಲ್ ಇರ್ತಕ್ಕಂತಹ ಸೆಕ್ಷನನ್ನು ನೀವು ಇಲ್ಲೂ ನೋಡ್ಬೋದು. ಯು ಕ್ಯಾನ್ ಸಿ ದ ಸೆಕ್ಷನ್ ಹಿಯರ್ ಆಲ್ಸೋ. Section 54. What Section 54 talks about? Section 54, proof of facts. ತಥ್ಯಗಳ ಏನು ಮಾಡುವುದು, ನಾವು ತಥ್ಯಗಳನ್ನು ಸಾಬೀತುಪಡಿಸುವುದು. ಪ್ರೂಫ್ ಆಫ್ ಫ್ಯಾಕ್ಟ್ಸ್ ಅಂದರೆ ತಥ್ಯಗಳನ್ನು ಸಾಬೀತುಪಡಿಸುವುದು. ಸಾಬೀತುಪಡಿಸುವುದು ಯಾವುದರಿಂದ? ಮೌಖಿಕ ಸಾಕ್ಷ್ಯದಿಂದ. ಮೌಖಿಕ ಸಾಕ್ಷ್ಯದಿಂದ ಓರಲ್ ಎವಿಡೆನ್ಸ್. ಮೌಖಿಕ ಸಾಕ್ಷ್ಯದಿಂದ ನಾವು ತಥ್ಯಗಳನ್ನು ಸಾಬೀತುಪಡಿಸುವುದು. ಅದು ಇದರ ಹೆಡ್ಡಿಂಗ್ ನೋಡಿ. ಆಲ್ ಫ್ಯಾಕ್ಟ್ಸ್, ಎಲ್ಲ ತಥ್ಯಗಳು. ಯಾರು ಹೇಳುವಂಥದ್ದು? ಎಲ್ಲ ತಥ್ಯಗಳನ್ನು ಹೇಳುವಂಥದ್ದು. ಏನು? ಆಲ್ ಫ್ಯಾಕ್ಟ್ಸ್ ಮೇ ಬಿ ಪ್ರೂವ್ಡ್ ಬೈ ಓರಲ್ ಎವಿಡೆನ್ಸ್. ಎಲ್ಲ ತಥ್ಯಗಳನ್ನು ನಾವೇನು ಮಾಡ್ಬೋದು? ಮೌಖಿಕ ಸಾಕ್ಷ್ಯದಿಂದ ಸಾಬೀತುಪಡಿಸಬಹುದು. ಆದರೆ ಎಕ್ಸೆಪ್ಟ್ ಇದನ್ನು ಹೊರತುಪಡಿಸಿ ದ ಕಂಟೆಂಟ್ಸ್ ಆಫ್ ದ ಡಾಕ್ಯುಮೆಂಟ್, ದಾಖಲೆಯಲ್ಲಿ ಇರುವಂತಹ ವಿಷಯಗಳನ್ನು ಹೊರತುಪಡಿಸಿ. ಒಂದು ಕರಾರು ಪತ್ರ ಇದೆ ನಿಮಗೆ. ಕರಾರು ಪತ್ರದಲ್ಲಿ ಏನಿದೆ ಅನ್ನುವುದನ್ನು ಓದಿ ಹೇಳಿ ಅದು ಸಾಕ್ಷ್ಯ ಅಲ್ಲ. ಕರಾರು ಪತ್ರವನ್ನೇ ಕೊಡಬೇಕು ನೀವು. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಾಕ್ಷ್ಯಗಳನ್ನು ನೀವೇನು ಮಾಡ್ಬೋದು? ಮೌಖಿಕವಾಗಿ ಕೊಡ್ಬೋದು ಅಂತೆ. ಕಂಟೆಂಟ್ಸ್, ಒಂದು ದಸ್ತಾವೇಜಿನಲ್ಲಿ ಬರೆದಿರತಕ್ಕಂತಹ ದಾಖಲಿಸಿರ್ತಕ್ಕಂತಹ ವಿಷಯಗಳನ್ನು ಹೊರತುಪಡಿಸಿ
ಇನ್ಯಾವುದೇ ತಥ್ಯವನ್ನು ನೀವು ಮೌಖಿಕ ಸಾಕ್ಷ್ಯವನ್ನಾಗಿ ಕೊಡಬಹುದು ಅನ್ನೋದನ್ನು ಸೆಕ್ಷನ್ 54 ಹೇಳುತ್ತೆ. ಸೆಕ್ಷನ್ 54 tells the same thing. All facts except the contents of the documents may be proved by oral evidence. ದಾಖಲೆಯ ವಿಷಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂಗತಿಗಳನ್ನು ಮೌಖಿಕ ಸಾಕ್ಷ್ಯದಿಂದ ನೀವು ಸಾಬೀತುಪಡಿಸಬಹುದು. ಯು ಕ್ಯಾನ್ ಪ್ರೂವ್ ಬೈ oral evidence. This section permits proof of all relevant facts and facts in issue. All relevant facts and fact in issue through oral testimony of witnesses. ಮೌಖಿಕವಾಗಿ ಕೊಡಲಿಕ್ಕೆ ಈ ಒಂದು ಕಲಮು 54 ನಿಮಗೆ ಅವಕಾಶ ಮಾಡಿಕೊಡ್ತದೆ. ಈ ಕಲಂ ಪ್ರಕಾರ ಸಂಬಂಧಿತ ಸಂಗತಿಗಳು, ಇವನ್ನ ನಾನು ತಥ್ಯ ಅಂತಕ್ಕಂಥ ಶಬ್ದ ಯೂಸ್ ಮಾಡಿದ್ದೀನಿ. ಸಂಗತಿ ಬದಲು ನಾನೇನು ಹೇಳ್ತೀನಿ? ತಥ್ಯ. ಸಂಬಂಧಿತ ತಥ್ಯ ಅಥವಾ ವಿವಾದಿತ ಸಂಗತಿಗಳನ್ನು ಸಾಕ್ಷಿದಾರ ಮೌಖಿಕ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು. ಹವೆವರ್ ವೇರ್ ದ ಇಶ್ಯೂ ರಿಲೇಟ್ಸ್ ಟು, ನೋಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಆ ವಿಷಯ ಒಂದು ದಾಖಲಾತಿಯ ಒಳಗಡೆ ಇರುವಂತಹ ವಿಷಯದ ಬಗ್ಗೆ ಆದರೆ, ಒಂದು ದಾಖಲಾತಿಯ ಒಳಗಡೆ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದ್ದಾದರೆ ಅದನ್ನು ಓರಲಿ ಹೇಳೋಕ್ಕಾಗಲ್ಲ. ದಟ್ ಕ್ಯಾನಾಟ್ ಬಿ ಟೋಲ್ಡ್ ಓರಲಿ. ಅದಕ್ಕೆ ನೀವೇ ನೋಡಬೇಕು, ಆ ದಾಖಲೆನೇ ಕೋರ್ಟ್ ಮುಂದೆ ಕೊಡಬೇಕು. ಓಕೆ, ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಮಸ್ಟ್ ಆರ್ಡಿನರಿ ಬಿ ಪ್ರೊಡ್ಯೂಸ್. ಸಾಮಾನ್ಯವಾಗಿ ನೀವೇನು ಮಾಡಬೇಕು? ಆ ದಾಖಲೆಯನ್ನೇ ಕೋರ್ಟ್ಗೆ ಸಲ್ಲಿಸಬೇಕು ಹೊರತು ಆ ದಾಖಲೆಯನ್ನು ಮನೆಯಲ್ಲಿಟ್ಟು ಆ ದಾಖಲೆಯಲ್ಲಿ ಈ ಥರ ಇದೆ ಸ್ವಾಮಿ ಅಂಥೇಳಿ ನೀವು ಮೌಖಿಕ ದಾಖಲೆಯನ್ನು ಕೊಡಲಿಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಕರಾರು ಮಾಡಿ ಇಟ್ಕೊಂಡಿದ್ದೀವಿ ಸ್ವಾಮಿ, ಅದರಲ್ಲಿ ನಾವು ಈ ರೀತಿ ಬರೆದಿದ್ದೀವಿ ಅಂದರೆ ಕೋರ್ಟ್ ಒಪ್ಪೋದಿಲ್ಲ. ಕೋರ್ಟ್ ಏನು ಹೇಳುತ್ತೆ? ತೊಗೊಂಡು ಬಾರಪ್ಪ, ಡಾಕ್ಯುಮೆಂಟ್ ತೊಗೊಂಬಂದು ಕೊಡು ಅಂತ ಹೇಳುತ್ತೆ. ಸೊ ಇನ್ ಅದರ್ ವರ್ಡ್ಸ್, ಎನಿಥಿಂಗ್ ದಟ್ ಈಸ್ ರಿಟನ್ ಇನ್ ಎ ಡಾಕ್ಯುಮೆಂಟ್, ದ ಕಂಟೆಂಟ್ಸ್ ಆಫ್ ದ ಡಾಕ್ಯುಮೆಂಟ್ ಕ್ಯಾನಾಟ್ ಬಿ ಪ್ರೆಸೆಂಟೆಡ್ ಓರಲಿ. ಇವೆರಡು ವಿಷಯವನ್ನು ನೀವು ಸೆಕ್ಷನ್ 54 ಪ್ರಕಾರ ನೋಡಬಹುದು. ರೈಟ್? ಸೊ ದೆನ್ ಬೆಸ್ಟ್ ಎವಿಡೆನ್ಸ್ ರೂಲ್. Section 54 talks about best evidence rule. When the evidence exists in the documentary form, the document itself is the best evidence. ನೋಡಿ, what is the principle of best evidence? ಒಂದು ವೇಳೆ ವಿವಾದಿತ ತಥ್ಯಕ್ಕೆ ಸಂಬಂಧಿಸಿದಂತಹ ವಿಷಯ ಒಂದು ದಾಖಲೆಯಲ್ಲಿ ಇದ್ದರೆ, ದಾಖಲೆಯೇ ಒಳ್ಳೆಯ ಸಾಕ್ಷ್ಯವಾಗಬಹುದೇ ಹೊರತು ಅಲ್ಲಿ ಮೌಖಿಕ ಮಾತು ಸಾಕ್ಷಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಸೆಕ್ಷನ್ 54 ಕಾಣ್ತೀವಿ. ಸೆಕ್ಷನ್ 54 ನಾವೇನು ಕಾಣ್ತೀವಿ? ದಾಖಲೆಯಲ್ಲಿ ಇರತಕ್ಕಂಥ ವಿಷಯವನ್ನು ಹೊರತುಪಡಿಸಿ ನೀವು ಮೌಖಿಕವಾಗಿ ಎವಿಡೆನ್ಸ್ ಕೊಡ್ಬೋದು. ದಾಖಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಉದ್ಭವಿಸಿದಾಗ ಬೆಸ್ಟ್ ಎವಿಡೆನ್ಸ್ ರೂಲ್ನ ನಾವು ಅಪ್ಲೈ ಮಾಡಿ ಏನು ಹೇಳ್ತೀವಿ? ದಾಖಲೆ ಇರೋದನ್ನು ನಿಮ್ಮ ಹೇಳಿಕೆ ಮೂಲಕ ನಾವು ಒಪ್ಪೋದಿಲ್ಲ, ದಾಖಲೆಯನ್ನು ತಂದುಕೊಡಿ, ಪರಿಶೀಲಿಸ್ತೀವಿ ಅಂತ ಹೇಳ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಬೆಸ್ಟ್ ಎವಿಡೆನ್ಸ್ ರೂಲ್. ಅದಕ್ಕೆ ಒಂದು ಇಲಸ್ಟ್ರೇಷನನ್ನು ನಾನು ಇಲ್ಲಿ, ಐ ನೋ ದ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ಕರಾರಿನಲ್ಲಿ ಇರ್ತಕ್ಕಂಥ ಬಾಧ್ಯತೆಗಳ ಬಗ್ಗೆ ನನಗೆ ಗೊತ್ತಿದೆ. ರೈಟ್? ಒಂದು ವೇಳೆ ಈ ಕರಾರನ್ನು ನೀವು ಲಿಖಿತ ರೂಪದಲ್ಲಿ ಮಾಡಿಕೊಂಡಿದ್ದರೆ ಕೋರ್ಟು ನೀವು ಓರಲಿ ಹೇಳಿದ್ದನ್ನು ಸಾಕ್ಷ್ಯವಾಗಿ ತೆಗೆದುಕೊಳ್ಳೋದಿಲ್ಲ. if the contract is written, A cannot prove its contents merely by oral testimony. ಕೇವಲ ಮೌಖಿಕವಾಗಿ ಲಿಖಿತವಾಗಿ ಬರೆದಂತಹ ಕರಾರಿನ ವಿಷಯವನ್ನು ಮೌಖಿಕವಾಗಿ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ಸೆಕ್ಷನ್ 55. ಸೆಕ್ಷನ್ 55 ಟಾಕ್ಸ್ ಅಬೌಟ್ ಹೌ ದ ಎವಿಡೆನ್ಸ್ ಶುಡ್ ಬಿ. ಮೌಖಿಕ ಸಾಕ್ಷ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೇನು ಮಾಡ್ತದೆ? ಕಲಮು 55 ಹೇಳಿಕೊಡ್ತದೆ. ಕಲಮು 55 ಹೇಳಿಕೊಡ್ತದೆ. ಕಲಮು 55 ಏನಿದೆ ನೋಡಿ ಇಲ್ಲಿ. ಕಲಮು 55 ಈ ರೀತಿ ಇದೆ. ಕಲಮು 55 ಈ ರೀತಿ ಇದೆ. ಸೆಕ್ಷನ್ 55. ಸೆಕ್ಷನ್ 55. ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್. ಮೌಖಿಕ ಸಾಕ್ಷ್ಯ ಏನು ನಾವು 54ರಲ್ಲಿ ಇಷ್ಟೊತ್ತವರೆಗೆ ಮಾತಾಡಿದ್ವಿ, ಕಲಮ 54ರಲ್ಲಿ, ಅದು ಏನಾಗಿರಬೇಕು? ನೇರವಾಗಿರಬೇಕು ಅಂತಕ್ಕಂಥ ಮಾತನ್ನು
ಇಲ್ಲಿ ನಮ್ಮ 55ನೇ ಕಲಂ ಹೇಳ್ತದೆ ಏನು? ಓರಲ್ ಎವಿಡೆನ್ಸ್ ಶಾಲ್ ಇನ್ ಆಲ್ ಕೇಸಸ್, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಪ್ರಕರಣಗಳಲ್ಲಿ ನಿಮ್ಮ ಮೌಖಿಕ ಸಾಕ್ಷ್ಯ ಎಲ್ಲ ಸಂದರ್ಭಗಳಲ್ಲಿ ವಾಟ್ ಎವರ್ ಬಿ ಡೈರೆಕ್ಟ್, ನೇರವಾಗಿರಬೇಕು. ಇಫ್ ಇಟ್ ರೆಫರ್ಸ್ ಟು ಅಂಥೇಳಿ 4 ಸಂದರ್ಭಗಳನ್ನು ವಿವರಿಸ್ತಾರೆ ಇಲ್ಲಿ. ಒಂದು ನೋಡಿದಂತಹ, ಒಂದು ಕೇಳಿದಂತಹ, ಇನ್ನೊಂದು ಅನುಭವಿಸಿದಂತಹ, ಆಮೇಲೆ ಇನ್ನೊಂದು ಒಪಿನಿಯನ್. ಈ 4 ವಿಷಯಗಳ ಬಗ್ಗೆ ಅದು ವಿವರವಾಗಿ ಹೇಳುತ್ತೆ. ಡೈರೆಕ್ಟ್ ಎವಿಡೆನ್ಸ್ ಅಂದರೆ ಹೆಂಗೆ ಇರಬೇಕು ಅನ್ನೋದನ್ನು 4 ಭಾಗಗಳಾಗಿ ವಿಂಗಡಿಸಿರೋದನ್ನು ನಾವಿಲ್ಲಿ ಕಾಣ್ತೀವಿ. ನೋಡಿ ಏನಿದೆ ಇಲ್ಲಿ. ಎ ಫ್ಯಾಕ್ಟ್ ವಿಚ್ ಕುಡ್ ಬಿ ಸೀನ್, ಯಾವ ಒಂದು ತಥ್ಯವನ್ನು ನೋಡಲು ಸಾಧ್ಯವಿದೆಯೋ ಅದನ್ನು ನೋಡಿದವನೇ ಕೋರ್ಟ್ ಮುಂದೆ ಬಂದು ಹೇಳಬೇಕು. ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ಎ ವಿಟ್ನೆಸ್ ಹೂ ಹ್ಯಾಸ್ ಸೈಟ್, ಯಾರು ನೋಡಿದ್ದರೋ ಅವರೇ ಬಂದು ಹೇಳಬೇಕು. ದೆನ್ ಸೆಕೆಂಡ್ ಒನ್, ಎ ಫ್ಯಾಕ್ಟ್ ವಿಚ್ ಕುಡ್ ಬಿ ಹರ್ಡ್, ಯಾವುದೇ ಒಂದು ತಥ್ಯವನ್ನು ಕೇಳಿಸಿಕೊಂಡಿದ್ದರೆ, ಕಿವಿಯಿಂದ ಕೇಳಿಸಿಕೊಂಡಿದ್ದರೆ, ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ಎ ವಿಟ್ನೆಸ್ ಹೂ ಹ್ಯಾಸ್ ಹರ್ಡ್ ಇಟ್, ಯಾರು ಅದನ್ನು ಕೇಳಿಸಿಕೊಂಡಿರುವರೋ ಆ ವ್ಯಕ್ತಿಯೇ ನ್ಯಾಯಾಲಯದ ಮುಂದೆ ಬಂದು ನೇರವಾಗಿ ಹೇಳಬೇಕು. ರೈಟ್? ಆ್ಯಂಡ್ ದ ಥರ್ಡ್ ಒನ್, ವಾಟ್ ಈಸ್ ಥರ್ಡ್ ಒನ್? ಎ ಫ್ಯಾಕ್ಟ್ ವಿಚ್ ಕುಡ್ ಬಿ ಪರ್ಸೀವ್ಡ್, ಫಾರ್ ಎಕ್ಸಾಂಪಲ್ ಸ್ಮೆಲ್ ಕ್ಯಾನ್ ಬಿ ಪರ್ಸೀವ್ಡ್. ಪಿಂಚ್, ಪೇನ್ ಕ್ಯಾನ್ ಬಿ ಪರ್ಸೀವ್ಡ್. ಇಂತಹ ವಿಷಯಗಳನ್ನು ಯಾರು ಪರ್ಸೀವ್ ಮಾಡಿರ್ತಾರೋ, ಯಾರು ಅನುಭವಿಸಿರ್ತಾರೋ, ಯಾರು ಅದನ್ನು ತಮ್ಮ ಇಂದ್ರಿಯದಲ್ಲಿ ಗಮನಿಸಿರ್ತಾರೋ ಅವರು, ಎನಿ ಅದರ್ ಸೆನ್ಸ್, ಇನ್ ಎನಿ ಅದರ್ ಮ್ಯಾನರ್, ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ಎ ವಿಟ್ನೆಸ್ ಹೂ ಹ್ಯಾಸ್ ಪರ್ಸೀವ್ಡ್ ಇಟ್, ಯಾರು ಅದನ್ನು ಪರ್ಸೀವ್ ಮಾಡಿರ್ತಾರೋ ಅವರೇ ಕೊಡಬೇಕು. ಆ್ಯಂಡ್ ದ ಲಾಸ್ಟ್ ಒನ್, ಫೋರ್ತ್ ಒನ್ ಈಸ್ ಎನ್ ಒಪಿನಿಯನ್ ಆರ್ ಟು ದ ಗ್ರೌಂಡ್ಸ್ ಆನ್ ವಿಚ್ ಒಪಿನಿಯನ್ ಈಸ್ ಹೆಲ್ಡ್. ಎಕ್ಸ್ಪರ್ಟ್ ಎವಿಡೆನ್ಸ್ ಅಂತೀವಿ ನಾವು. ಏನಂತೀವಿ? ಎಕ್ಸ್ಪರ್ಟ್ ಎವಿಡೆನ್ಸ್. ಒಬ್ಬ ಡಾಕ್ಟರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದ ಅಂತಿಟ್ಟು, PMR. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಬಗ್ಗೆ ಅವನು ಕೋರ್ಟ್ನಲ್ಲಿ ಬಂದು ಅಭಿಪ್ರಾಯವನ್ನು ಹೇಳ್ಬೋದು. he can tell his opinion how the postmortem report, forensic report ಇವುಗಳನ್ನು ಯಾವ ರೀತಿ ನಾನು ಮಾಡಿರುವೆನು ಎಂದು ಬಂದು ಕೋರ್ಟ್ ಮುಂದೆ ಅವನು ಮೌಖಿಕವಾಗಿ ತನ್ನ ಸಾಕ್ಷ್ಯವನ್ನು ಕೊಡ್ಬೋದು. ಓಕೆ, ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ದ ಪರ್ಸನ್. ಅಂದರೆ ಅದು ಯಾವ ವ್ಯಕ್ತಿ ಆ ಟೆಸ್ಟಿಂಗ್ ಮಾಡಿರ್ತಾನಲ್ಲ, ಟೆಸ್ಟಿಂಗ್ ಮಾಡಿದಂತಹ ವ್ಯಕ್ತಿನೇ ಬಂದು ಏನು ಮಾಡಬೇಕು? ಸ್ಟೇಟ್ಮೆಂಟ್ ಕೊಡಬೇಕು. ಅಷ್ಟೇ ಅಲ್ಲ, ಪರ್ಸನ್ ಹೂ ಹೋಲ್ಡ್ಸ್ ದ ಒಪಿನಿಯನ್ ಆನ್ ದೋಸ್ ಗ್ರೌಂಡ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಆಧಾರಗಳನ್ನು ಅವನು ಕೋರ್ಟ್ ಮುಂದೆ ಹೇಳಬೇಕಾಗ್ತದೆ. he has to tell, if the court asks him what is the basis, how you have come to this conclusion, ಅಂದರೆ ಯಾವ ಆಧಾರದಿಂದ ಅನ್ನೋದನ್ನು ಕೋರ್ಟ್ ಮುಂದೆ ಹೇಳಬೇಕಾಗುತ್ತೆ. ಇವೆಲ್ಲವುಗಳು ಕೂಡ ನೇರ ಸಾಕ್ಷಿಯ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ಪ್ರಾವಧಾನಗಳು. ಬಟ್ ಇಟ್ ಹ್ಯಾಸ್ ಗಾಟ್ ಟೂ ಪ್ರೊವಿಸೋ. ಪ್ರೊವೈಡೆಡ್ ನಂಬರ್ 1, ಪ್ರೊವೈಡೆಡ್ ನಂಬರ್ 2. Provided that the opinions of the experts expressed in any treatise commonly offered for sale and the grounds on which such opinions are held may be proved by the production of such treatise. ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದೆ ಅಂತ ಇಟ್ಕೊಳ್ಳಿ, ಒಂದು ಕಾನ್ಸ್ಟಿಟ್ಯೂಷನ್ ಲಾ ಬುಕ್ MP ಜೈನ್ ಬರೆದಂತಹ ಪುಸ್ತಕ, ಅಲ್ಲಿ ಆಥರು ತನ್ನ ಅಭಿಪ್ರಾಯವನ್ನು ಹೇಳಿರ್ಬೋದು. ಅಂತಹ ವಿಷಯದಲ್ಲಿ ಆ ವಸ್ತುವನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಇಫ್ ದ ಆಥರ್ ಈಸ್ ಡೆಡ್, ನೋಡಿ ಆ ಆಥರ್ನೇ ಇರಲಿಲ್ಲ ಅಂದರೆ ಅಥವಾ ಅವನನ್ನು ಕೋರ್ಟಿನ ಮುಂದೆ ತರಲು ಅಸಾಧ್ಯ ಇದ್ದಲ್ಲಿ, ಬೇರೆ ಬೇರೆ ಪ್ರಕರಣಗಳು ಬರ್ತಾರೆ. ಇಫ್ ಹಿ ಈಸ್ ಡೆಡ್ ಹಿ ಕ್ಯಾನ್ ನಾಟ್ ಬಿ ಫೌಂಡ್, ಅವ ಸಿಗಲಿಲ್ಲ ಅಂದರೆ,
ಹಿ ಈಸ್ ಇನ್ಕ್ಯಾಪೇಬಲ್ ಆಫ್ ಗಿವಿಂಗ್ ಎವಿಡೆನ್ಸ್, ಅವನಿಗೆ ಸಾಕ್ಷ್ಯ ಕೊಡುವ ಶಕ್ತಿ ಇಲ್ಲ ಅಂದರೆ, ಅಥವಾ ಅವನನ್ನು ಕರೆಯುವುದು ಕಾಸ್ಟ್ಲಿ ಆಗುತ್ತೆ ಅಂದರೆ, ಅಥವಾ ಅವನು ಬರುವುದು ಡಿಲೇ ಆಗುತ್ತೆ ಅಂದರೆ, ಓಕೆ, ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಯು ಹ್ಯಾವ್ ಟು ಸಬ್ಮಿಟ್ ದ್ಯಾಟ್ ಡಾಕ್ಯುಮೆಂಟ್, ಯು ಹ್ಯಾವ್ ಟು ಸಬ್ಮಿಟ್ ದ್ಯಾಟ್ ಟ್ರೀಟೈಸ್. ಓಕೆ, ನೋಡಿ, ಪ್ರೊವೈಡೆಡ್ ದ ಒಪಿನಿಯನ್ಸ್ ಆಫ್ ದ experts expressed in any treatise commonly offered by sale and the grounds on which the opinions are held may be proved by the production of such treatise. ಅಂತಹ ಟ್ರೀಟೈಸ್ಗಳನ್ನು ನೀವೇನು ಮಾಡಬೇಕು? ಕೋರ್ಟಿನ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ದಟ್ ಈಸ್ ದಿ ಕಂಡೀಷನ್. ಇಟ್ ಇಸ್ ದ ಕಂಡೀಷನ್. And what is the second proviso? Provided further that if oral evidence refers to the existence or condition of a material, ನೋಡಿ, ನಿಮ್ಮ ಓರಲ್ ಎವಿಡೆನ್ಸು ಯಾವುದೇ ಒಂದು ವಸ್ತುವಿನ ಬಗ್ಗೆ ಹೇಳಿಕೆ ಆಗಿತ್ತು ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ವಸ್ತುವಿನ ಬಗ್ಗೆ, ಫಾರ್ ಎಕ್ಸಾಂಪಲ್, ಅವನು 3 ಅಡಿ ಉದ್ದದ ಲಾಂಗಿನಿಂದ ಹೊಡೆದಿದ್ದಾನೆ, 3 ಅಡಿ ಉದ್ದದ ಲಾಂಗ್ನಿಂದ ಏನು ಮಾಡಿದ್ದಾನೆ? ಹೊಡೆದಿದ್ದಾನೆ ಅಂತಕ್ಕಂಥ ಒಂದು ಸಾಕ್ಷ್ಯವನ್ನು ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡ್ಬೇಕು ನಾವು? ಎವಿಡೆನ್ಸ್, ಇಫ್ ಇಟ್ ಥಿಂಗ್ಸ್ ಫಿಟ್, ರಿಕ್ವೈರ್ ದ ಪ್ರೊಡಕ್ಷನ್ ಆಫ್ ಸಚ್ ಮಟೀರಿಯಲ್ ಫಾರ್ ಇಟ್ಸ್ ಇನ್ಸ್ಪೆಕ್ಷನ್. ಕೋರ್ಟ್ ಅವಾಗ ಏನು ಹೇಳ್ಬೋದು? ಆ ವಸ್ತುವನ್ನು ನಮಗೆ ತಂದು ತೋರಿಸಿ, ಯು ಶೋ ಮಿ ದ್ಯಾಟ್ ಮಟೀರಿಯಲ್ ಅಂತ ಹೇಳ್ಬೋದು. ಅವನು ಮಚ್ಚಿನಿಂದ ಹೊಡೆದಿದ್ದಾನೆ ಅಂತ ಹೇಳಿ ಮಚ್ಚನ್ನು ನೀವು ರಿಕವರಿ ಮಾಡಿ ತಂದು ಕೋರ್ಟ್ ಮುಂದೆ ತೋರಿಸ್ಬೇಕಾಗತ್ತೆ. ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ ಚಾಪ್ಟರ್ 4. ಇಷ್ಟೇ ಚಾಪ್ಟರ್ 4ಅಲ್ಲಿ ಇರೋದು. ಓನ್ಲಿ ದಿಸ್ ಮಚ್ ದ್ಯಾಟ್ ಐ ಹ್ಯಾವ್ ಪ್ರಿಪೇರ್ಡ್ ದ ನೋಟ್ಸ್ ಲೈಕ್ ದಿಸ್. ಓರಲ್ ಎವಿಡೆನ್ಸ್ ಮಸ್ಟ್ ಬಿ ಇನ್ ಆಲ್ ಕೇಸಸ್ ಬಿ ಡೈರೆಕ್ಟ್, ನೇರವಾಗಿರಬೇಕು. ಏನು? ಅಬ್ಜೆಕ್ಷನ್ ಆಫ್ ದ ಅಬ್ಜೆಕ್ಟ್ ಆಫ್ ದ ಸೆಕ್ಷನ್. ಈ ಸೆಕ್ಷನ್ ಉದ್ದೇಶ ಏನು? ಅದು ನಂಬಲಿಕ್ಕೆ ಯೋಗ್ಯ ಆಗಿರಬೇಕು. ಆಮೇಲೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ವ್ಯಕ್ತಿ ನೇರವಾಗಿ ಸಾಕ್ಷ್ಯ ಹೇಳಕ್ಕೆ ಬಂದರೆ ವಿರುದ್ಧ ಪಕ್ಷ ಇರ್ತದಲ್ಲ, ಅವರು ಅವನಿಗೆ ಪಾರ್ಟಿ ಸವಾಲು ಮಾಡ್ಬೋದು. ದ ಅಪೋಸಿಟ್ ಪಾರ್ಟಿ ಕ್ಯಾನ್ ಕ್ರಾಸ್ ಎಕ್ಸಾಮಿನ್ ಹಿಮ್. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಡೈರೆಕ್ಟ್ ಎವಿಡೆನ್ಸ್. ಡೈರೆಕ್ಟ್ ಎವಿಡೆನ್ಸ್ನಿಂದ ಸತ್ಯ ನಿಜವಾಗಿ ಹೊರಗೆ ಬರ್ತದೆ. ಪ್ರಿವೆನ್ಷನ್ ಆಫ್ ಫ್ಯಾಬ್ರಿಕೇಟೆಡ್ ಟೆಸ್ಟಿಮನಿ. 3ನೇ ವ್ಯಕ್ತಿ ಸಾಕ್ಷ್ಯ ಹೇಳೋದಾದರೆ ಸತ್ಯ ಹೊಂದಿರ್ಬೋದು, ಅವ ಇನ್ನೊಂದು ಹೇಳ್ಬೋದು. ಓಕೆ, ಆಮೇಲೆ ಇದರ ಇನ್ನೊಂದು ಉದ್ದೇಶ ಏನಂದರೆ, ಇಲ್ಲಿ ಕೇಳಿ ತಿಳಿದುಕೊಂಡಂತಹ ಸಾಕ್ಷ್ಯ ಹೇಳುವಂಥವ್ರು ಇದಾರಲ್ಲ, ಹಿಯರ್ ಸೇ ಎವಿಡೆನ್ಸ್, ಅದಕ್ಕೆ ಸುನಿ ಬಾತ್ ಅಂತ ಹೇಳ್ತಾರೆ. ಅಂತಹ ವಿಷಯವನ್ನು ಸಾಕ್ಷ್ಯವಾಗಿ ತೆಗೆದುಕೊಳ್ಳಲು ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಹಿಯರ್ಸ್ ಎವಿಡೆನ್ಸ್ಗೆ ಎಕ್ಸೆಪ್ಷನ್ಸ್ ಇದೆ, ನಾವು ಸುಮಾರು ನೋಡಿದ್ದೀವಿ ಅವನ್ನೆಲ್ಲ. ಓಕೆ, ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ದಿಸ್ ಈಸ್ ದಿ ಕಾನ್ಸೆಪ್ಟ್, ದಿಸ್ ಈಸ್ ದ ಆಬ್ಜೆಕ್ಟ್ ಆಫ್ ಸೆಕ್ಷನ್ 55. ಸೆಕ್ಷನ್ 55ಇಂದ ನಮಗೇನು ಅನುಕೂಲ ಆಗುತ್ತೆ? ನೇರವಾಗಿ ನಾವು ಸಾಕ್ಷ್ಯವನ್ನು ತೆಗೆದುಕೊಳ್ಳೋದ್ರಿಂದ ಸಾಕ್ಷ್ಯದ ನೈಜತೆ ಹೆಚ್ಚಾಗ್ತದೆ. ಇಟ್ ವಿಲ್ ಬಿ ಎ ರಿಯಲ್ ಫ್ಯಾಕ್ಟ್ ಎಕ್ಸ್ಪ್ಲೋರೇಷನ್. ನಿಜ ಸಂಗತಿಯನ್ನು ಹೊರಗೆ ತರ್ಬೋದು ನಾವು. ಆಮೇಲೆ ಪಾಟಿ ಸವಾಲಿಗೆ, ಪ್ರತಿ ಪ್ರಶ್ನೆ ಅನ್ನೋದನ್ನು ನೀವು ಪಾಟಿ ಸವಾಲು ಅಂತ ಹೇಳ್ಬೋದು. ಪಾಟಿ ಸವಾಲಿಗೆ ಇದು ಸಹಾಯ ಮಾಡ್ತದೆ. ಓಕೆ, ಇದು ಸಾಕ್ಷ್ಯ ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪಾಟಿ ಸವಾಲು ಮಾಡಿದಾಗ ಸತ್ಯ ಸುಳ್ಳು ಗೊತ್ತಾಗ್ಬಿಡ್ತದೆ. ಕೇಳಿ ತಿಳಿದ ಸಾಕ್ಷ್ಯವನ್ನು ನಾವು ಇದರಿಂದ ಹೊರಗಿಟ್ಟಂಗಾಗುತ್ತೆ. ಕೇಳಿ ತಿಳಿದ ಸಾಕ್ಷ್ಯವನ್ನು ಹೊರಗಿಡುವುದು ಈ ಸೆಕ್ಷನ್ 55ಇಂದ ಸಾಧ್ಯ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ಸೆಕ್ಷನ್ 55 ಏನು ಮಾಡುತ್ತೆ ಅಂತಂದರೆ, ಬೈ ಇಟ್ಸ್ ಕಂಡೀಷನ್ ಇಟ್ ಈಸ್ ಟೆಲಿಂಗ್ ದ್ಯಾಟ್ ಹಿಯರ್ಸ್ ಎವಿಡೆನ್ಸ್ ಈಸ್ ನಾಟ್ ಅಡ್ಮಿಸಿಬಲ್ ಅಂತ ಹೇಳ್ಬೋದು ನಾವು. ಓಕೆ, ನೌ ಕ್ಯಾಟಗರೀಸ್ ಆಫ್ ಡೈರೆಕ್ಟ್ ಓರಲ್ ಎವಿಡೆನ್ಸ್. ಅಕಸ್ಮಾತು ನೇರ ಸಾಕ್ಷ್ಯಗಳನ್ನು ಯಾವುದು ಅಂತ ನಾವು ನೋಡೋದಾದರೆ, ಅದಕ್ಕೆ ಅಲ್ಲಿ ಕ್ಲಾಸಸ್ ಕೊಟ್ಟಿದ್ದಾನೆ, ನಾನು ಅದನ್ನೇ ಇಲ್ಲಿ ಎಕ್ಸಾಂಪಲ್ ಮಾಡಿದ್ದೀನಿ. ಫ್ಯಾಕ್ಟ್ಸ್ ವಿಚ್ ಕುಡ್ ಬಿ ಸೀನ್, ನೋಡಿದಂಥವು. ದ ವಿಟ್ನೆಸ್ ಮಸ್ಟ್ ಪರ್ಸನಲಿ ಹ್ಯಾವ್ ಸೀನ್ ದ ಫ್ಯಾಕ್ಟ್, ಅವನೇ ಸ್ವತಃ ನೋಡಿರಬೇಕು. ಅಂಥದ್ದನ್ನು ನಾವು ಸಾಕ್ಷ್ಯವಾಗಿ ಪರಿಗಣಿಸ್ತೇವೆ. ಏನು? ಐ ಸಾ ಎ ಅಸಾಲ್ಟ್ ಬಿ, ಏನು ಬಿ ಯ ಮೇಲೆ ಹಲ್ಲೆ ಮಾಡುವುದನ್ನು ನಾನು ನೋಡಿದ್ದೇನೆ, ಐ ವಿಟ್ನೆಸ್. ಓಕೆ, ದೆನ್ ಫ್ಯಾಕ್ಟ್ಸ್ ವಿಚ್ ಕುಡ್ ಬಿ ಹರ್ಡ್, ಕೇಳಿದಂತಹ ಸತ್ಯಗಳು, ಸಾಕ್ಷಿದಾರನು ಸ್ವತಃ ವಿಷಯವನ್ನು ಅವನ ಕಿವಿಯಿಂದಲೇ ಕೇಳಿರಬೇಕು. ಐ ಹರ್ಡ್ ದ ಅಕ್ಯೂಸ್ಡ್ ಥ್ರೆಟನಿಂಗ್ ದ ಡಿಸೀಸ್ಡ್, ಸತ್ತು ಹೋದ ವ್ಯಕ್ತಿಗೆ ಹೆದರಿಸುವುದನ್ನು ನಾನು ನೋಡಿದ್ದೇನೆ.
ಸತ್ತು ಹೋದ ವ್ಯಕ್ತಿಗೆ ವ್ಯಕ್ತಿಯನ್ನು ಹೆದರಿಸಿರುವುದನ್ನು ನಾನು ಕೇಳಿದ್ದೇನೆ. ಕಿವಿಯಿಂದ ಕೇಳಿದ್ದೇನೆ ಅಂತಾನೆ ಬರೀಬೋದು ನೀವು. ಕಿವಿಯಿಂದ ಕೇಳಿದ್ದೇನೆ. ಸೊ this is second concept, and the third concept is this: facts perceived through other senses. ನಿಮ್ಮ ದೇಹದ ಇತರ ಇಂದ್ರಿಯಗಳಿಂದ ನೀವೇನು ಮಾಡ್ಬೋದು, ಟಚ್ ಮಾಡಿದರೆ ಬಿಸಿ ಇದೆಯಾ ಗೊತ್ತಾಗ್ಬೋದು, ತಣ್ಣಗಿದೆಯಾ ಗೊತ್ತಾಗ್ಬೋದು, ಅದರ ವಾಸನೆ ಗೊತ್ತಾಗ್ಬೋದು, ಅದರದ್ದು ರುಚಿ ಗೊತ್ತಾಗ್ಬೋದು. ಓಕೆ, ಇಲ್ಲಿ ನೋಡಿ, ನನಗೆ ವಾಸನೆ ಬಂದಿದೆ. ಏನು, ಆ ಆರೋಪಿ ಇದಾನಲ್ಲ ಅವನು ಮದ್ಯಪಾನ ಮಾಡಿರುವನು ಎನ್ನುವ ವಾಸನೆಯನ್ನು ನಾನು ಕಂಡು ಹಿಡಿದಿದ್ದೀನಿ. ಡೈರೆಕ್ಟ್ ಎವಿಡೆನ್ಸ್. ದೆನ್ ಒಪಿನಿಯನ್ ಎವಿಡೆನ್ಸ್, ಲಾಸ್ಟ್ ಒನ್, ಒಪಿನಿಯನ್. ವೆನ್ ಎವಿಡೆನ್ಸ್ ರಿಲೇಟ್ಸ್ ಟು ಎನ್ ಒಪಿನಿಯನ್, ಯಾವುದೋ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಅದಾಗಿದ್ದರೆ, ಇಟ್ ಮಸ್ಟ್ ಬಿ ಗಿವನ್ ಬೈ ದ ಪರ್ಸನ್ ಹೂ ಫಾರ್ಮ್ಡ್ ದ ಒಪಿನಿಯನ್. ಯಾವನು ಆ ಒಂದು ಅಭಿಪ್ರಾಯಕ್ಕೆ ಬಂದಿರ್ತಾನೋ. ಫಾರ್ ಎಕ್ಸಾಂಪಲ್, ಡಾಕ್ಟರು ತಮ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಇದೊಂದು ಆತ್ಮಹತ್ಯೆ ಎಂದು ನಾನು ಬರೆಯುತ್ತೇನೆ, ಅವನು ಸುಸೈಡ್ ಅಂತ ಬರೆದಿದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಕೋರ್ಟ್ ಮುಂದೆ ಬಂದು ಹೇಳಬೇಕು ಏನಂತ, ಯಾವ ಆಧಾರದ ಮೇಲೆ ನಾನು ಇದನ್ನು ಆತ್ಮಹತ್ಯೆ ಎಂದು ಬರೆದಿನಿ ಅನ್ನೋದನ್ನು, ತನ್ನ ಒಪಿನಿಯನ್ ಬಗ್ಗೆ ಯಾವ ರೀತಿ ಅನ್ನೋದನ್ನು ಕೋರ್ಟ್ ಮುಂದೆ ಹೇಳಬೇಕಾದಂಥದ್ದು. ಅದು ಕೂಡ ಓರಲ್ ಎವಿಡೆನ್ಸಿನ ಲೆಕ್ಕದಲ್ಲಿ ಬರ್ತದೆ. ದೋ ದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಈಸ್ ಅ ಡಾಕ್ಯುಮೆಂಟ್ ದಟ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್, ದಿ ಓರಲ್ ಎವಿಡೆನ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್ ಫಾರ್ ಇಟ್ಸ್ ಜೆನ್ಯೂನ್ನೆಸ್ ಆ್ಯಂಡ್ ಇಟ್ಸ್ ಬೇಸಿಸ್. ಅದರ ಆಧಾರ ಮತ್ತು ಅದರ ನೈಜತೆಯ ಬಗ್ಗೆ ಆ ವ್ಯಕ್ತಿ ತಯಾರು ಮಾಡಿದಂತಹ ವ್ಯಕ್ತಿ ಇದನ್ನೆಲ್ಲ ಅಭಿಪ್ರಾಯವನ್ನು ತಯಾರು ಮಾಡಿದ ವ್ಯಕ್ತಿ ಅವನು ಮೌಖಿಕ ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ಸಬ್ ಕ್ಲಾಸ್ 4ಅಲ್ಲಿ ನೋಡ್ತೀವಿ. ಎಕ್ಸಾಂಪಲ್, ಎ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಮೇ ಟೆಸ್ಟಿಫೈ ರಿಗಾರ್ಡಿಂಗ್ ದ ಹ್ಯಾಂಡ್ ರೈಟಿಂಗ್ ಕಂಪ್ಯಾರಿಸನ್. ಈಗ ಯಾವುದೋ ಒಂದು ವ್ಯಕ್ತಿ ಹ್ಯಾಂಡ್ ರೈಟಿಂಗ್ ನೋಡಬೇಕು ಅಂತ ಇಟ್ಕೊಳ್ಳಿ ನಾವು. ಆವಾಗ ಅವನು ಬಂದು ಕೋರ್ಟ್ ಮುಂದೆ ಹೇಳ್ತಾನೆ, ನಾನು ಇವಂದೇ ಏನು ಹಸ್ತಾಕ್ಷರ ಅಂಥೇಳಿ ನಾನು ಯಾವ ರೀತಿ ನಿರ್ಧಾರಕ್ಕೆ ಬಂದೀನಿ ಅನ್ನುವುದರ ಬಗ್ಗೆ ಅವನು ಕೋರ್ಟಿನ ಮುಂದೆ ಏನು ಮಾಡ್ತಾರೆ, ಸಾಕ್ಷ್ಯವನ್ನು ನುಡಿತಾನೆ. ಸೊ ದಟ್ ಈಸ್ ಫೋರ್ತ್ ಒನ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ದೆನ್ ದ ಪ್ರೊವಿಸೋ, ಅದಕ್ಕಿದ್ದಂತಹ ಉಪನಿಯಮಗಳೇನು ಅನ್ನೋದನ್ನು ನಾನು ಅಲ್ಲಿಯೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿಯೂ ಅವುಗಳನ್ನು ಪಾಯಿಂಟ್ ಥರ ಬರೆದೀನಿ. ಯಾವುದೇ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ರೆ, ಅವನು ಸಿಗಲಿಲ್ಲ ಅಂದರೆ, ಅವನು ಸಾಕ್ಷ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಅವನು ಬೇಗ ಕರ್ಕೊಂಬರ್ಲಿಕ್ಕೆ ಆಗಲಿಕ್ಕಲ್ಲ, ಅಥವಾ ಅವನು ಕರ್ಕೊಂಬರೋದು ಕಾಸ್ಟ್ಲಿ ಅಂತಿದ್ದಾಗ ಏನು ಮಾಡ್ಬೋದು, ಆ ಒಂದು ದಾಖಲೆ ಇದ್ದಂತಹ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನೀವೇನು ಮಾಡಬೇಕು, ಕೋರ್ಟ್ ಮುಂದೆ ಕೊಡಿಸ್ಬೇಕು. ಅದನ್ನು ಕೊಟ್ಟು ಈ ದಾಖಲೆಯಿಂದ ನೀವು ಸಾಬೀತುಪಡಿಸ್ಬೇಕು ಆ ಸಂಬಂಧಪಟ್ಟಂಥ ದಾಖಲೆಯನ್ನು. ದೆನ್ ಪ್ರೊಡಕ್ಷನ್ ಆಫ್ ಮಟೀರಿಯಲ್ ಆಬ್ಜೆಕ್ಟ್ಸ್. ಯಾವುದೇ ಒಂದು ನೀವು ಓರಲ್ ಎವಿಡೆನ್ಸ್ ಹೇಳಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತು ಇತ್ತು ಅಂತ ಇಟ್ಕೊಳ್ಳಿ, ಆ ವಸ್ತುವನ್ನು ಕೋರ್ಟಿನ ಮುಂದೆ ನೀವು ಹಾಜರುಪಡಿಸಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಮಚ್ಚಿನ ಎಕ್ಸಾಂಪಲ್ಲು, ಗನ್ನೇ ಎಕ್ಸಾಂಪಲ್ಲು, ಅಥವಾ ದೊಣ್ಣೆ ಎಕ್ಸಾಂಪಲ್ಲು, ಅವುಗಳನ್ನೆಲ್ಲ ನೀವೇನು ಮಾಡೋದು, ದೊಣ್ಣೆಯಿಂದ ಹೊಡೆದ ಅಂದರೆ ದೊಣ್ಣೆನೂ ನೀವು ಕೋರ್ಟಿನ ಮುಂದೆ ಇದೇ ದೊಣ್ಣೆಯಿಂದ ಹೊಡೆದ ಅಂಥೇಳಿ ತೋರಿಸ್ಬೇಕಾಗತ್ತೆ. ಪ್ರಾಸಿಕ್ಯೂಷನ್ ಅವ್ರು ತೋರಿಸ್ತಾರೆ, ದೊಣ್ಣೆಯಿಂದ ಹೊಡೆದನ ನೋಡಿ, ಇಲ್ಲಿ ದೊಣ್ಣೆ ಇದೆ ನೋಡಿ ಅಂಥೇಳಿ ಅವ್ರ ಮಟೀರಿಯಲ್ ತೋರಿಸ್ತಾರೆ. ಸೊ ಹಿ ಹ್ಯಾಸ್ ಟು, ದಟ್ ಈಸ್ ಆಲ್ಸೋ ಎ ರಿಕ್ವೈರ್ಮೆಂಟ್. ದಟ್ ಈಸ್ ಪ್ರಾವಿಷನ್ ನಂಬರ್ 2. ದಿಸ್ ಈಸ್ ಪ್ರಾವಿಷನ್ ನಂಬರ್ 2. This is provision number 1. Okay, so this is all about section 55. Now the offshoot of section 54 and 55 is hearsay evidence. ಕೇಳಿ ತಿಳಿದ ಸಾಕ್ಷ್ಯ. ಸಾಮಾನ್ಯವಾಗಿ ಹಿಯರ್ಸೆ ಎವಿಡೆನ್ಸನ್ನು ಕೋರ್ಟು ಸಾಕ್ಷ್ಯವೆಂದು ಪರಿಗಣಿಸುವುದಿಲ್ಲ. ಹಿಯರ್ಸೆ ಎವಿಡೆನ್ಸ್ ಮೀನ್ಸ್ ಎವಿಡೆನ್ಸ್ ಗಿವನ್ ಬೈ ಎ ವಿಟ್ನೆಸ್ regarding what another person told him rather than what he himself perceived. ನೋಡಿ, ಹಿಯರ್ಸೆ ಎವಿಡೆನ್ಸ್ ಅಂದರೆ ಏನು ಅಂತಂದರೆ, ಯಾವ ವ್ಯಕ್ತಿ ಯಾವುದನ್ನು ತಾನು ಸ್ವತಃ ಕಂಡಿರುವುದಿಲ್ಲವೋ, ಸ್ವತಃ ನೋಡಿರುವುದಿಲ್ಲವೋ, ಸ್ವತಃ ಕೇಳಿರುವುದಿಲ್ಲವೋ, ಸ್ವತಃ ಪರ್ಸೀವ್ ಮಾಡಿರುವುದಿಲ್ಲವೋ, ಗ್ರಹಿಸಿರುವುದಿಲ್ಲವೋ ಅಂತಹ ಸಾಕ್ಷ್ಯವನ್ನು, ಅಂದರೆ ಇನ್ನೊಬ್ಬ ವ್ಯಕ್ತಿ ಹೇಳಿದಂತಹ ಸಾಕ್ಷ್ಯವನ್ನು ನಾವೇನು ಮಾಡ್ತೀವಿ, ಅದು ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳ್ತೀವಿ. A tells B that he killed C. Then B will come to the court
and tell the court that A told me that he has killed B. A ಏನು ಹೇಳ್ತಾನೆ, ಬಿ ಮುಂದೆ ಹೇಳ್ತಾನೆ ನಾನು ಸಿ ಅನ್ನು ಕೊಲೆ ಮಾಡಿದ್ದೀನಿ ಅಂಥೇಳಿ. ಆವಾಗ ಬಿ ಕೋರ್ಟ್ ಮುಂದೆ ಬಂದು ಹೇಳ್ತಾನೆ ನನಗೆ ಎ ಹೇಳಿದ ಅವನು ಸಿ ಅನ್ನು ಕೊಲೆ ಮಾಡಿದ್ದಾನೆ ಎಂದು. ದಿಸ್ ಈಸ್ ಹಿಯರ್ಸೆ ಎವಿಡೆನ್ಸ್. ಓಕೆ, ರೈಟ್. ಹಿಯರ್ ಎ ಸೇಸ್ ಬಿ ಟೋಲ್ಡ್ ಮೀ that C committed. Yes, same thing. What I have told is available here. The same thing I have told. Not necessary to explain. Therefore, hearsay evidence is excluded. What are the reasons for excluding hearsay evidence? ಒಂದು ಕೇಳಿ ತಿಳಿದ ಸಾಕ್ಷ್ಯವನ್ನು ಕೋರ್ಟ್ ಯಾಕೆ ಒಪ್ಪೋದಿಲ್ಲ? ಅಲ್ಲೇನಾಗುತ್ತೆ ಅಂತಂದರೆ ಸ್ವತಃ ನಾಲೆಜ್ ಇರೋದಿಲ್ಲ, ಸ್ವತಃ ಅವನಿಗೆ ಜ್ಞಾನ ಇರೋದಿಲ್ಲ, ಇನ್ನೊಬ್ರು ಹೇಳಿದ್ದನ್ನು ಕೇಳ್ಕೊಂಡಿರ್ತಾನೆ. ಆಮೇಲೆ ಅಲ್ಲಿ ಪಾಟಿ ಸವಾಲು ಮಾಡಲಿಕ್ಕೆ ಆಗೋದಿಲ್ಲ. ಪಾಟಿ ಸವಾಲು, ಪ್ರತಿ ಪ್ರಶ್ನೆಗೆ ನೀವೇನಂತ ಬರೀಬೋದು, ಪಾಟಿ ಸವಾಲು ಅಂತ ಬರೀಬೋದು, ಪಾಟಿ ಸವಾಲು ಅಂತಲೂ ಬರೀಬೋದು, ಸಾಧ್ಯವಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ದೆನ್ ದ ಥರ್ಡ್ ಒನ್ ಈಸ್ ಡಿಸ್ಟಾರ್ಷನ್. ನೋಡಿ, ಮಾಹಿತಿ ತಪ್ಪಾಗುವಂತಹ ಸಾಧ್ಯತೆ ಇರ್ತದೆ. ಮಾಹಿತಿ ತಪ್ಪು. ನಾನು ಹೇಳ್ತೀನಿ ಏನು, ಸೇಠ್ಜಿ ಅಜ್ಮೇರ್ ಗಯ ಅಂತ ಹೇಳ್ತೀನಿ, ನಾನು ಸೇಠ್ಜಿ ಅಜ್ಮೇರ್ ಗಯ ಅಂತ ಹೇಳ್ತೀನಿ. ಅವನು ಇನ್ನೊಬ್ಬರ ಹತ್ರ ಹೋಗಿ ಸೇಠ್ಜಿ ಅಜ್ಮರ್ ಗಯ ಅಂತಾನೆ. ನೋಡಿ, ನಾನು ಸೇಠ್ಜಿಯವರು ಅಜ್ಮೇರ್ಗೆ ಹೋದ್ರು ಅಂತ ನಾ ಹೇಳಿದ್ದೀನಿ, ಅವನು ಸೇಠ್ಜಿಯವರು ಇವತ್ತು ಸತ್ತು ಹೋದರು ಅಂತ ಹೇಳ್ತಾನೆ. ಈ ರೀತಿಯಾದಂತಹ ಡಿಸ್ಟಾರ್ಷನ್ ಆಗುವ ಸಾಧ್ಯತೆಗಳು ಇರ್ತದೆ. ಅಂದರೆ ಹೇಳುವಂಥ ಒಬ್ಬನ ಬಾಯಿಂದ ಇನ್ನೊಬ್ಬನ ಬಾಯಿಂದ ಹೋದರೆ ಏನಾಗುತ್ತೆ, ಅದಕ್ಕೆ ಮಸಾಲೆ ಜಾಸ್ತಿ ಸೇರಿಕೊಳ್ತದೆ. ಆದ್ದರಿಂದ ಆಮೇಲೆ ನಂಬಿಕೆಗೆ ಯೋಗ್ಯವಾದದ್ದಲ್ಲ ಅದು. ಲ್ಯಾಕ್ ಆಫ್ ರಿಲಯಬಿಲಿಟಿ. ಟ್ರುತ್ ಕ್ಯಾನಾಟ್ ಬಿ ಪ್ರಾಪರ್ಲಿ ಟೆಸ್ಟೆಡ್. ಇಫ್ ಇಟ್ ಈಸ್ ಹಿಯರ್ಸೆ ಎವಿಡೆನ್ಸ್, ಇಟ್ ಕ್ಯಾನಾಟ್ ಬಿ ಪ್ರಾಪರ್ಲಿ ಟೆಸ್ಟೆಡ್, ರೈಟ್? ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್, ಟ್ರುತ್, ಸತ್ಯವನ್ನು ಕಂಡುಹಿಡಿಯುವ ಅತಿ ಮಹದಾಸೆಯಿಂದ ಈ ಕೆಳಗಿನ ಸಂದರ್ಭಗಳಲ್ಲಿ ನಾವು ಹಿಯರ್ಸೆ ಎವಿಡೆನ್ಸನ್ನು ತೆಗೆದುಕೊಳ್ತೀವಿ. ಡೈಯಿಂಗ್ ಡಿಕ್ಲರೇಷನ್, ರೆಸ್ ಗಸ್ಟೆ, ಅಡ್ಮಿಷನ್, ಕನ್ಫೆಷನ್, ಸ್ಟೇಟ್ಮೆಂಟ್ ಬೈ ಪರ್ಸನ್ಸ್ ಹೂ ಕ್ಯಾನಾಟ್ ಬಿ ಕಾಲ್ಡ್ ಆಸ್ ವಿಟ್ನೆಸ್. ಓಕೆ, ದೆನ್ ಎಕ್ಸ್ಪರ್ಟ್ ಟ್ರೀಟೀಸ್. ಇವುಗಳ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಹಿಯರ್ಸೆ ಎವಿಡೆನ್ಸನ್ನು ಒಪ್ಕೊಳ್ತೀವಿ. ದೀಸ್ ಆರ್ ದ ಎಕ್ಸೆಪ್ಷನ್ಸ್ ಟು ಹಿಯರ್ಸೆ ಅಂತಕ್ಕಂಥದ್ದನ್ನು ನಾ ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಹಳ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಕೇಸ್ ಈ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳ ಪ್ರಿನ್ಸಿಪಲ್ಸ್ನ ಇಲ್ಲಿ ಬರೆದಿದ್ದೀನಿ ಅಷ್ಟೇ. ಓಕೆ, ಏನು, ದ ಅಕ್ಯೂಸ್ ರಿಲೈಡ್ ಆನ್ ದ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಟೆರರಿಸ್ಟ್ಸ್ ಟು ಎಕ್ಸ್ಪ್ಲೇನ್ ಹಿಸ್ ಕಂಡಕ್ಟ್. ನೋಡಿ, ಟೆರರಿಸ್ಟ್ಗಳು ಏನು ಎಕ್ಸ್ಪ್ಲೇನ್ ಮಾಡಿದ್ರು, ವಿವರಣೆ ಕೊಟ್ಟಿದ್ರು, ಅದನ್ನು ಅವನೇನು ಮಾಡ್ತಾನೆ, ವಿಟ್ನೆಸ್ ಆಗಿ ಹೇಳ್ತಾನೆ. ಕೋರ್ಟ್ ವಿಲ್ ಡಿಸೈಡ್ ಇಟ್ ಆಸ್ ಎ ಹಿಯರ್ಸೆ ಎವಿಡೆನ್ಸ್. ಎ ಸ್ಟೇಟ್ಮೆಂಟ್ ಈಸ್ ಹಿಯರ್ಸೆ ಓನ್ಲಿ ವೆನ್ ಇಟ್ ಈಸ್ ಟೆಂಡರ್ಡ್ ಟು ಪ್ರೂವ್ ಟ್ರುತ್ ಆಫ್ ಇಟ್ಸ್ ಕಂಟೆಂಟ್ಸ್. ಅವಾಗ ಮಾತ್ರ ಅದೇನಾಗುತ್ತೆ, ಎ ಸ್ಟೇಟ್ಮೆಂಟ್ ಈಸ್ ಹಿಯರ್ಸೆ ಓನ್ಲಿ ವೆನ್ ಇಟ್ ಈಸ್ ಟೆಂಡರ್ಡ್ ಟು ಪ್ರೂವ್ ದ ಟ್ರುತ್ ಆಫ್ ಇಟ್ಸ್ ಕಂಟೆಂಟ್ಸ್. ಹೇಳಿಕೆಯನ್ನು, ಅದರಲ್ಲಿರುವ ವಿಷಯದ ಸತ್ಯವನ್ನು ಸಾಬೀತುಪಡಿಸಲು ಬಳಸಿದಾಗ ಮಾತ್ರ ಅದು ಹಿಯರ್ಸೆ ಎವಿಡೆನ್ಸ್ ಆಗುತ್ತೆ. ಇಲ್ಲೇನು, ತನ್ನನ್ನು ಉಳಿಸ್ಕೊಳ್ಳೋಕೆ ಅವನು ಮಾಡ್ತಾನೆ. ದ ಪರ್ಪಸ್ ಫಾರ್ ವಿಚ್ ದ ಸ್ಟೇಟ್ಮೆಂಟ್ ಈಸ್ ಟೆಂಡರ್ಡ್ ಡಿಟರ್ಮಿನ್ಸ್ ವೆದರ್ ಇಟ್ ಈಸ್ ಹಿಯರ್ಸೆ. ನೋಡಿ, ಇಲ್ಲಿ ಇವನು ಹೇಳುವಂಥ ಏನು ಹೇಳ್ತಾನೆ, ಅವನು ಟೆರರಿಸ್ಟ್ಗಳು ಹೇಳುವಂಥ ವಿಷಯವನ್ನು ಅವನು ಏನು ಹೇಳ್ತಾನೆ, ತನ್ನ ನಡತೆಯ ಬುದ್ಧಿಗೆ ಹೇಳ್ತಾನೆ. ಅಂದರೆ ಇಲ್ಲಿ ಮಸಿಗೆ ಬುದ್ಧಿ ಹೇಳೋದು ಅಂತಾರಲ್ಲ. ಈಗ ಒಬ್ಬ ಟೆರರಿಸ್ಟು, ಭಯೋತ್ಪಾದಕ, ಈ ವ್ಯಕ್ತಿ ಒಳ್ಳೆಯವಂತ ಹೇಳ್ತಿದ್ದಂತೆ, ಯಾರು ಆರೋಪಿ ಇದನ್ನಲ್ಲ, ಆರೋಪಿ ಒಳ್ಳೆಯವಂತ ಹೇಳ್ತಿದ್ದಂತೆ. ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಎ ಹಿಯರ್ಸೆ ಎವಿಡೆನ್ಸ್. ದೆನ್ ನೀನು ಟೇಪರ್ ವರ್ಸಸ್ ಆರ್. ಆ್ಯಕ್ಚುಲಿ ಇವೆಲ್ಲ ಹೇಗೆ ಅಂದರೆ ಈ ಜಡ್ಜ್ಮೆಂಟ್ಗಳ ತೀರ್ಪಿನಿಂದನೇ ಎವಿಡೆನ್ಸ್ ಆ್ಯಕ್ಟ್ ಬರ್ತಿರೋದು. ಹಿಯರ್ಸೆ ಎವಿಡೆನ್ಸ್ ಈಸ್ ಎಕ್ಸ್ಕ್ಲೂಡೆಡ್ ಬಿಕಾಸ್ ಇಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ಕ್ರಾಸ್ ಎಕ್ಸಾಮಿನೇಷನ್ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಎ ಕ್ಲಾಸಿಕ್ ಸ್ಟೇಟ್ಮೆಂಟ್ ಆಫ್ ಹಿಯರ್ಸೆ ರೂಲ್. ಹಿಯರ್ಸೆ ರೂಲ್ ಹ್ಯಾಸ್ ಕಮ್ ಫ್ರಮ್ ದ್ಯಾಟ್ ಜಡ್ಜ್ಮೆಂಟ್. ಮಹಾರಾಷ್ಟ್ರ ವರ್ಸಸ್ ದಾಮು ಗೋಪಿನಾಥ್ ಸಿಂಧೆ. ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ, ಎವಿಡೆನ್ಸ್ ಮಸ್ಟ್ ಬಿ ಬೇಸ್ಡ್ ಆನ್ ಡೈರೆಕ್ಟ್ ಪರ್ಸನಲ್ ನಾಲೆಡ್ಜ್. ದಟ್ ಈಸ್ ಸೆಕ್ಷನ್ 55 ಬಗ್ಗೆ ಹೇಳ್ತೀವಿ. ಇಂಡೈರೆಕ್ಟ್ ಟೆಸ್ಟಿಮನಿ ಕ್ಯಾರೀಸ್
little evidentiary value. It is not a good evidence. Then Bhagwan Singh versus State of Haryana ಪ್ರಕರಣದಲ್ಲಿ witness must ordinarily depose only facts personally observed by him. ಯಾವುದೇ ಸಂದರ್ಭದಲ್ಲಿ ತಾನು ಸ್ವತಃ ನೋಡಿದ್ದನ್ನು ಮಾತ್ರ ಅವನು ಮೌಖಿಕ ಸಾಕ್ಷ್ಯವನ್ನಾಗಿ ಕೊಡಬಹುದು. The court ruled that merely because a witness is declared hostile and cross-examination by the party who called upon them, their entire testimony is not washed off the record. ನೋಡಿ, ಒಂದು ವೇಳೆ ಹಾಸ್ಟೈಲ್ ವಿಟ್ನೆಸ್ಸಿಗೆ ಸಂಬಂಧಪಟ್ಟ ಈ ಪ್ರಕರಣದಲ್ಲಿ ನಡೆದಿರೋದು ವಾಟ್ ಈಸ್ ಹಾಸ್ಟೈಲ್ ವಿಟ್ನೆಸ್? ಒಮ್ಮೆ ವಿಟ್ನೆಸ್ ಏನಾಗ್ತಾನೆ, ಎ ಪರವಾಗಿ ಹೇಳ್ತೀನಿ ಅಂತ ಬರ್ತಾನೆ, ಆಮೇಲೆ ಬಿ ಪರವಾಗಿ ಹೇಳಿಬಿಡ್ತಾನೆ ಅವನು, ಅದಕ್ಕೆ ಹಾಸ್ಟೈಲ್ ವಿಟ್ನೆಸ್ ಅಂತಾನೆ. ಆ ಹಾಸ್ಟೈಲ್ ವಿಟ್ನೆಸ್ನು ಕೂಡ ಅವನ ತಥ್ಯವನ್ನು ನಾವು ರಿಲೆವೆಂಟ್ ಎವಿಡೆನ್ಸ್ ಅಂತ ತಗೋಬೋದು. ಯಾಕೆಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಧ್ಯದಲ್ಲಿ ಸತ್ಯವನ್ನು ಅವನ ಬಾಯಿಂದ ಬಿಡಿಸ್ತಾರೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಕೇಸ್. The court ruled that merely because a witness is declared hostile and cross-examined by the party who called them, their entire testimony is not washed away. The credible portion is considered as good evidence. ಅದಕ್ಕೆ ಅದರಲ್ಲಿ ಒಳ್ಳೆಯ ಪಾರ್ಟ್ ಏನಿದೆಯಲ್ವಾ, ಅವನ ಹಾಸ್ಟೈಲ್ ವಿಟ್ನೆಸ್ಸಿನ ಒಳ್ಳೆಯ ಭಾಗವನ್ನು ನಾವು ಎವಿಡೆನ್ಸ್ ಆಗಿ ತಗೋಬೋದು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಹಿಯರ್ ಐ ಹ್ಯಾವ್ ರಿಟನ್ ದ ಡಿಫರೆನ್ಸ್ ಬಿಟ್ವೀನ್ hearsay evidence and direct evidence. Hearsay evidence. This hearsay evidence is section 55. Okay. And this is also offshoot of section 55. Offshoot. ಅದರ ಪರಿಣಾಮ offshoot of section 55. Right? ನೋಡಿ, ಬೇಸ್ಡ್ ಆನ್ ಪರ್ಸನಲ್ ನಾಲೆಡ್ಜ್. ನೇರ ಸಾಕ್ಷ್ಯ ಏನಿರುತ್ತೆ, ಸ್ವಂತ, ಇದು ಹೇಳಿಕೆ ಮೇಲೆ ಇರುತ್ತೆ. ಓಕೆ, ದಿಸ್ ಈಸ್ ಅಡ್ಮಿಸಿಬಲ್ ಆ್ಯಸ್ ಎವಿಡೆನ್ಸ್. ಸಾಮಾನ್ಯವಾಗಿ ಇದು ಅಡ್ಮಿಸಿಬಲ್ ಅಲ್ಲ, ಬಟ್ ಎಕ್ಸೆಪ್ಷನ್ನಲ್ಲಿ ಅಡ್ಮಿಸಿಬಲ್ ಆಗುತ್ತೆ. ಓಕೆ, ವಿಟ್ನೆಸ್ ಕ್ರಾಸ್ ಎಕ್ಸಾಮಿನೇಷನ್ ಈಸ್ ಪಾಸಿಬಲ್. ಹಿಯರ್ ಕ್ರಾಸ್ ಎಕ್ಸಾಮಿನೇಷನ್ ಈಸ್ ನಾಟ್ ಪಾಸಿಬಲ್. ಓಕೆ, ಹಿಯರ್ more reliable and trustworthy because it is a direct evidence, eyewitness. It is not so reliable, right? Then this is recognized under section 55. This is actually excluded under 65. This is excluded as per section 65. ಎರಡೂ 65ನೇ. 65ನಲ್ಲಿ ಇದು ಒಳಗೊಂಡಿದೆ, ಇದು 55ನಲ್ಲಿ ಇದು ಒಳಗೊಂಡಿದೆ, ಇದು 55ನಲ್ಲಿ ಹಿಯರ್ಸೇ ಎವಿಡೆನ್ಸನ್ನು ಇದು ತಳ್ಳಿ ಹಾಕುತ್ತೆ. ಸೊ ದೀಸ್ ಆರ್ ಆಲ್ ದ ಡಿಫರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಎವಿಡೆನ್ಸ್ ಆ್ಯಂಡ್ ದ ಹಿಯರ್ಸೇ ಎವಿಡೆನ್ಸ್. ನೋಡಿ, ನಿಮಗೆ ಈ ಇನ್ಫಾರ್ಮೇಷನ್ನು ಹಿಯರ್ಸೇ ಎವಿಡೆನ್ಸಿನ ಬಗ್ಗೆ ನೋಟ್ಸ್ ಬರೆಯೋದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಎವಿಡೆನ್ಸ್, ಓರಲ್ ಎವಿಡೆನ್ಸ್ ಬಗ್ಗೆನೂ ನಿಮಗೆ ಇದು ಉಪಯೋಗ ಆಗುತ್ತೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐ ಹ್ಯಾವ್ ಬ್ರಾಟ್ ಟು ಯು. ಸೊ ಅಲ್ಟಿಮೇಟ್ಲಿ ಓರಲ್ ಎವಿಡೆನ್ಸ್ ಬಗ್ಗೆ ನಾವೇನಾದರೂ ತತ್ವಗಳನ್ನು ಹೇಳೋದಾದರೆ ವಿ ಕ್ಯಾನ್ ಟೆಲ್ ದಿಸ್ 5 ಪ್ರಿನ್ಸಿಪಲ್ಸ್. ಯು ಕ್ಯಾನ್ ಟೆಲ್ ದಿಸ್ 5 ಪ್ರಿನ್ಸಿಪಲ್ಸ್. ಈ 5 ತತ್ವಗಳನ್ನು ಹೇಳ್ಬೋದು. ಆಲ್ ಫ್ಯಾಕ್ಟ್ಸ್ ಎಕ್ಸೆಪ್ಟ್ ಕಂಟೆಂಟ್ಸ್ ಆಫ್ ದ ಡಾಕ್ಯುಮೆಂಟ್ ಮೇ ಬಿ ಪ್ರೂವ್ಡ್ ಬೈ ಓರಲ್ ಎವಿಡೆನ್ಸ್. ಸೆಕ್ಷನ್ 54. Section 54. Okay. Then oral evidence must be direct. Section 55. Section 55. Section 55 embodies rule against hearsay. Section 55ನ ನಾವು ಅರ್ಥೈಸುವುದರಿಂದ ನಮಗೇನು ಸಿಗುತ್ತೆ? That is opposing hearsay evidence. That is opposing hearsay evidence. ನೋಡಿ, cross examination is the principle of safeguard. Actually ಸೇಫ್ಟಿ ವಾಲ್ ಅದು ಕ್ರಾಸ್ ಎಕ್ಸಾಮಿನೇಷನ್. ಬರೀ ಸಾಕ್ಷಿ ಹೇಳಿ ಮನೆಗೆ ಹೋಗೋದಾಗಿದ್ದರೆ ಅವ ಏನು ಹೇಳ್ತಾನೋ ಅದೇ ನಿಜ ಆಗ್ಬಿಡೋದು. ಆದರೆ ಅವನನ್ನು ಅಪೋಸಿಟ್ ಪಾರ್ಟಿ, ವಿರುದ್ಧ ಪಕ್ಷಗಾರ ಅವನನ್ನು ಪಾರ್ಟಿ ಸವಾಲು ಮಾಡುವುದರಿಂದ ಸತ್ಯ ಹೊರಗೆ ಬರ್ತದೆ. ಅದು ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಡೈರೆಕ್ಟ್ ಎವಿಡೆನ್ಸ್. ದಟ್ ಈಸ್ ನಾಟ್ ಪಾಸಿಬಲ್ ಇನ್ ಹಿಯರ್ಸೇ ಎವಿಡೆನ್ಸ್. ದ ಬೆಸ್ಟ್ ಎವಿಡೆನ್ಸ್ ಅವೈಲೇಬಲ್ should always be produced. The best evidence. So here there is oral evidence, there is documentary evidence. When documentary evidence is there, oral evidence is not a best evidence. Documentary evidence itself is a best evidence. ಎಲ್ಲಿ ನೋಡ್ತೀವಿ ನಾವು ಇದನ್ನು? ಅಗೇನ್ ವಿ ಆರ್ ಸೀಯಿಂಗ್ ದಿಸ್ ಇನ್ ಸೆಕ್ಷನ್ 54. ಸೆಕ್ಷನ್ 54 ಏನು ಹೇಳುತ್ತೆ? ದಾಖಲೆಯಲ್ಲಿರುವಂತಹ ಸಂಗತಿಗಳನ್ನು ನೀವು ಓರಲ್ ಎವಿಡೆನ್ಸ್ ಆಗಿ ಕೊಡೋಕ್ಕಾಗಲ್ಲ. ಹಾಗಾದ್ರೆ ಬೆಸ್ಟ್ ಎವಿಡೆನ್ಸ್ ರೂಲ್ ಯಾವುದು? ಡಾಕ್ಯುಮೆಂಟು ನಿಮ್ಮ ಹತ್ರ ಇದೆ, ಓರಲ್ ಎವಿಡೆನ್ಸು ಕೊಡೋಕ್ಕೆ ನೋಡ್ತೀರಿ. ಅದೇ ಡಾಕ್ಯುಮೆಂಟಿನ ವಿಷಯಕ್ಕೆ ಅಂದರೆ ಓರಲ್ ಎವಿಡೆನ್ಸ್ ಈಸ್ ನಾಟ್ ಬೆಸ್ಟ್ ಎವಿಡೆನ್ಸ್, ಡಾಕ್ಯುಮೆಂಟ್ ಎವಿಡೆನ್ಸ್ ಈಸ್ ಬೆಸ್ಟ್ ಎವಿಡೆನ್ಸ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಓರಲ್ ಎವಿಡೆನ್ಸಸ್. ವಿತ್ ದಿಸ್ ಐ ಆಮ್ ಕಂಪ್ಲೀಟ್. ಐ ಹ್ಯಾವ್ ಮೇಡ್ ಎ
concluding statement on this. Okay, section 54, 55 of BNS constitute foundation of law relating to oral evidence. 64 talks about proof of facts testimony. 55 talks about direct personal trustworthy evidence. It excludes hearsay evidence. It excludes hearsay evidence. Consequently, evidence derived from the witness's own perception ordinarily becomes admissible before the court of law. ನೋಡಿ, hearsay evidence, hearsay evidence, weak. Then direct oral evidence, strong. Documentary evidence, strongest. So this is best rule evidence ಅಂತ ಹೇಳ್ಬೋದು. Hearsay evidence is a weak evidence. Direct oral evidence is a strong evidence. But documentary evidence is the best evidence ಅನ್ನೋದನ್ನು ನಾವು ಈ 2 ಸೆಕ್ಷನ್ಗಳಿಂದನೇ ಕನ್ಕ್ಲೂಷನ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನು ನಾನು ನಿಮಗೆ ಈ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.